ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಧ್ರುವರಿಯಾನ. ನಾನು ವರಲಕ್ಷ್ಮಿ ದಯಾನಂದ್. ಸ್ನೇಹಿತರೆ, ನೀವು ಈಗಾಗಲೇ ತಮ್ಮನೇಲಲ್ಲಿ ನೋಡಿ ತಿಳ್ಕೊಂಡಿರ್ತೀರಾ ನಾನು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ. ಹೌದು, ಇಂದು ರಾತ್ರಿ ಶುರುವಾಗ್ತಿರ್ತಕ್ಕಂತಹ ಬಿಗ್ ಬಾಸ್ ಕನ್ನಡ 11ರ ಲಿಸ್ಟ್ನ ಹೊತ್ತು ನಾನು ಇವಾಗ ನಿಮ್ಮ ಮುಂದೆ ತಂದಿದ್ದೀನಿ. ಈಗಾಗಲೇ ಒಂದು 5 ಜನ ಪ್ರೀವಿಯಸ್ ನೈಟ್ ಪ್ರಸಾರವಾದಂತಹ ರಾಜಾರಾಣಿ ಫಿನಾಲೆಯಲ್ಲಿ ನೋಡಿರ್ತೀರಾ. ಅವರೇ ಗೌತಮಿ ಜಾಧವ್, ಸತ್ಯ ಹೀರೋಯಿನ್ನು ಆ್ಯಂಡ್ ಲಾಯರ್ ಜಗದೀಶ್ ಅವರು. ಆಮೇಲೆ ಚೈತ್ರ ಕುಂದಾಪುರ ಅವರು ಹಿಂದೂ ಕಾರ್ಯಕರ್ತೆ. ಅದಾದಮೇಲೆ ಧರ್ಮ ಕೀರ್ತಿರಾಜ್, ಕ್ಯಾಡ್ಬರೀಸ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, ಧರ್ಮ ಕೀರ್ತಿರಾಜ್ ಅವರು. ನವಗ್ರಹ ಅಂತ ನೆನಪಾದ ಕೂಡಲೇ ನೆನಪಾಗುವಂಥ ಒಂದು ಚಾಕ್ಲೇಟ್ ಬಬ್ಲಿ ಹೀರೋ ಅಂತಲೇ ಹೇಳ್ಬೋದು, ಅವರೊಬ್ಬರು. ಅದಾದಮೇಲೆ ಇನ್ನೊಬ್ಬರು ಗೋಲ್ಡ್ ಸುರೇಶ್ ಅಂತ, ಇವ್ರ ಬಗ್ಗೆ ನಂಗೆ ಅಷ್ಟು ಮಾಹಿತಿ ಇಲ್ಲ. ಅವರು ಕೂಡ ಬಿಗ್ ಬಾಸ್ನ 5 ಸ್ಪರ್ಧಿಗಳು ಈಗಾಗಲೇ ನೀವು ತಿಳ್ಕೊಂಡಿರೋವಂಥದ್ದು. ಇದು ಬಿಟ್ಟು ಇನ್ನೂ ಬಾಕಿ ಒಂದಷ್ಟು ಜನ ಇರಬೇಕಲ್ವಾ, ಉಳಿದಂತೆ ಇನ್ನೂ 12 ಜನ ಇದರಲ್ಲಿ ಇರ್ತಕ್ಕಂಥದ್ದು. ಅವರೆಲ್ಲ ಯಾರ್ಯಾರು ಅನ್ನೋ ಲಿಸ್ಟ್ ಈಗ ನನ್ನ ಕೈಲಿದೆ. ಎಸ್, ಅವರೆಲ್ಲ ಯಾರು ಅನ್ನೋ ಪರಿಚಯ ಅಥವಾ ಅವ್ರು ಯಾರು ಅನ್ನೋದನ್ನು ನಾನು ನಿಮ್ಮ ಮುಂದೆ ತಂದಿರ್ತಾ ಇದ್ದೀನಿ. ಯಾರಪ್ಪ ಅಂತಂದರೆ ಭವ್ಯ ಗೌಡ ನಿಮ್ಮೆಲ್ಲರಿಗೂ ಗೊತ್ತು. ಇವರು ಕೂಡ ಕಲರ್ಸ್ನ ಸೀರಿಯಲ್ನಲ್ಲಿ, ಯಾವುದಪ್ಪ ಸೀರಿಯಲ್ ಅದು, ಗೀತಾ ಅನ್ನೋ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡಿದಂತಹ ನಾಯಕ ನಟಿಯಾಗಿರ್ತಾರೆ. ಆ್ಯಂಡ್ ಒಳ್ಳೆ ಫಾಲೋವರ್ಸ್ನ ಹೊಂದಿದ್ದಾರೆ. ಇವರು ಒಂದು ಮಿನಿ ಸೀಸನಲ್ಲೂ ಕೂಡ ಬಂದು ಕಾಣಿಸ್ಕೊಂಡಿದ್ರು. ಒಂದಷ್ಟು ಜನಕ್ಕೆ ಇವರಿದ್ರೆ ಯಾವ ಥರ ಅನ್ನೋ ಐಡಿಯಾ ಇತ್ತು. ನೋಡೋಣ ಇವ್ರು ಬಂದರೆ ಹೇಗಿರುತ್ತೆ ಅಂತ. ಆ್ಯಂಡ್ ನೆಕ್ಸ್ಟು ಯಮುನಾ ಶ್ರೀನಿಧಿ ಅವರು. ಇವರು ಮೂಲತಃ ಒಂದು ಭರತನಾಟ್ಯಂ ಕಲಾವಿದೆ, ನೃತ್ಯಗಾರ್ತಿ. ಮತ್ತು ಇವರು ಬಂದು ಡ್ಯಾನ್ಸ್ ಕೊರಿಯೋಗ್ರಫಿ ಕೂಡ ಮಾಡ್ತಾರೆ ಆ್ಯಂಡ್ ಸಾಮಾಜಿಕ ಕಾರ್ಯಕರ್ತೆ ಕೂಡ. ಇತ್ತೀಚಿನ ದಿನಗಳಲ್ಲಿ ದರ್ಶನ್ ರವರ ಪರವಾಗಿ ಸಖತ್ತಾಗಿ ಬ್ಯಾಟಿಂಗ್ನ ಮಾಡಿದಂಥವ್ರು. ಆ್ಯಂಡ್ NCCಯಲ್ಲಿ ಇವರು ಸ್ವಯಂ ಸೇವಕಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿರ್ತಾರೆ. ಇನ್ನು ನೆಕ್ಸ್ಟು ಧನ್ರಾಜ್ ಆಚಾರ್, ಇವರೊಬ್ಬರು ಕಾಂಟೆಂಟ್ ಕ್ರಿಯೇಟರ್ ಆಗಿರ್ತಾರೆ, ಯೂಟ್ಯೂಬರ್ ಆಗಿರ್ತಾರೆ, ಆಮೇಲೆ ಕಮಿಡಿಯನ್ ಆಗಿರ್ತಾರೆ ಮತ್ತು ಕಲಾವಿದ ಕೂಡ. ಇವರೊಬ್ಬರು ಬರ್ತಾ ಇದ್ದಾರೆ. ನೆಕ್ಸ್ಟ್ ಅನುಷಾ ರೈ ಯಾರಿಗೆ ಗೊತ್ತಿಲ್ಲ ಹೇಳಿ, ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಹೆಸರು ಕೇಳಿ ಬರ್ತಾಯಿತ್ತು ಇವ್ರದ್ದು. ದರ್ಶನ್ ರವರ ಅಭಿಮಾನಿ ಕೂಡ ಆ್ಯಂಡ್ ಆ್ಯಕ್ಟ್ರೆಸ್ ಕೂಡ. ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಖಡಕ್ಕು, ದಮಯಂತಿ, ಕರ್ಷಣಮ್ಮು, ರೈಡರು, ಈ ಥರ ಚಿತ್ರಗಳಲ್ಲೆಲ್ಲ ಅವರು ನಟಿಯಾಗಿ ಅಭಿನಯ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟು ಶಿಶಿರ್ ಶಾಸ್ತ್ರಿ ಇವ್ರ ಹೆಸರು ತುಂಬ ಸಲ ಕೇಳಿ ಬರ್ತಾಯಿತ್ತು, ಆದರೆ ಈ ಬಾರಿ ಬರ್ತಾ ಇರೋದಂತೂ ಕನ್ಫರ್ಮ್ ಆಗಿದೆ. ಶಿಶಿರ್ ಶಾಸ್ತ್ರಿ ಯಾರಪ್ಪ ಅಂತ ಹೇಳಿದ್ರೆ, ನೀವು ಜೀ ವಾಹಿನಿಯಲ್ಲಿ ಈ ಹಿಂದೆ ಪ್ರಸಾರವಾಗ್ತಿದ್ದಂತಹ ಸೊಸೆ ಸೀರಿಯಲ್ನ ನಾಯಕ ನಟ ಆಗಿದ್ದರು. ಇದು ಒಂಥರ ನನಗೆ ಫೇವ್ರೆಟ್ ಸೀರಿಯಲ್ ಆಗಿತ್ತು. ಆ ಟೈಮಲ್ಲಿ ಸ್ವಲ್ಪ ದಿನವೇ ಇತ್ತು, ಸ್ವಲ್ಪ ಎಪಿಸೋಡ್ಸ್ ಬಂತು ಆ್ಯಂಡ್ ಅದು ಕೊನೆಗಂಟು ಕೂಡ. ಆ್ಯಂಡ್ ಒಳ್ಳೆ ನಾಯಕ ನಟ ಇವರು. ಸಾಕಷ್ಟು ಸೀರಿಯಲ್ಗಳಲ್ಲಿ ನಟನಾಗಿ ಅಭಿನಯ ಮಾಡಿರತಕ್ಕಂಥವ್ರು. ಅವರು ವಾಯ್ಸ್ ಕೂಡ ತುಂಬ ಚೆನ್ನಾಗಿದೆ, ನನಗೆ ಪರ್ಸ್ನಲಿ ಇಷ್ಟ. ನೋಡಬೇಕು ಬಿಗ್ ಬಾಸ್ ಮನೆಯಲ್ಲಿ ಯಾವ ಥರ ಕಮಾಲ್ ಇವ್ರು ಮಾಡ್ತಾರೆ ಅಂತ. ಇದಾದಮೇಲೆ ತ್ರಿವಿಕ್ರಮ್ ನಿಮ್ಗೆಲ್ಲರಿಗೂ ಗೊತ್ತು. ಪದ್ಮಾವತಿ ಸೀರಿಯಲು ಒಂದು ಒಳ್ಳೆ ಹೈಪ್ನ ಕ್ರಿಯೇಟ್ ಮಾಡಿತ್ತು ಕಲರ್ಸಲ್ಲಿ. ಆ ಒಂದು ಸೀರಿಯಲ್ನ ನಾಯಕ ನಟ ಇವರು. ಆ್ಯಂಡ್ ನೋಡೋಣ ಇವರು ಬಿಗ್ ಬಾಸ್ ಮನೆಯಲ್ಲಿ 11ರಲ್ಲಿ ಯಾವ ರೀತಿಯಾದಂಥ ಚಾಪು ಮೂಡಿಸ್ತಾರೆ ಆ್ಯಂಡ್ ಫಿನಾಲೆವರೆಗೂ ಬರ್ತಾರಾ ಅಂತ. ಹಂಸಾ ಪ್ರತಾಪ್ ಕೂಡ ನಿಮಗೆ ಗೊತ್ತು. ಇವರು ತುಂಬ ಹಳೆಯ ಒಂದು ಸೀರಿಯಲ್ ಆ್ಯಕ್ಟ್ರೆಸ್ಸು. ಆ್ಯಂಡ್ ಇತ್ತೀಚೆಗೆ ರಾಜಾರಾಣಿ ಒಂದು ಕಾರ್ಯಕ್ರಮದಲ್ಲೂ ಕೂಡ ಅವರು ಪತಿ ಪತ್ನಿ ಭಾಗವಹಿಸಿದರು. ಸೊ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ. ತೆರೆಯ ಮೇಲಿನವರ ಅಭಿನಯ ಕಂಡವರು ಈಗ ಒರಿಜಿನಲ್ ಲೈಫಲ್ಲಿ ಅಥವಾ ರಿಯಲ್ ಲೈಫಲ್ಲಿ ಹೇಗೆಲ್ಲ ಇರ್ತಾರೆ ಅನ್ನೋದನ್ನು ನಾವು ಕಾಣ್ಬೋದು. ಇನ್ನು ನೆಕ್ಸ್ಟ್ ಯಾರಪ್ಪ ಬರ್ತಾ ಇದ್ದಾರೆ ಅಂದರೆ ತುಕಾಲಿ ಮಾನಸ. ಇವರಂತೂ ಓದ್ ಸೀಸನ್ನು ಬಿಗ್ ಬಾಸ್ 10ಅಲ್ಲೇನೆ ಮುಂದಿನ ಸೀಸನ್ಗೆ ಇವರು ಪಕ್ಕ ಅನ್ನೋದು ಫಿಕ್ಸ್ ಆಗಿಬಿಟ್ಟಿತ್ತು. ಯಾಕೆ ಅಂದರೆ ಅಷ್ಟು ಎಂಟರ್ಟೈನ್ಮೆಂಟ್ನ ತುಕಾಲಿ ಸಂತೋಷ್ಗಿಂತಲೇ ಇವ್ರು ಕೊಟ್ಟಿದ್ರು ಅಂತ ಹೇಳ್ಬೋದು. ಇವಾಗ ಗಿಚ್ಚಿಗಿಲಿಯ ರನ್ನರಪ್ ಕೂಡ ಅವ್ರು ಆಗಿದ್ದಾರೆ. ಸೊ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ 11ರ ಸ್ಪರ್ಧೆಯಲ್ಲಿ ಕಣಕ್ಕಿಳಿತಿದ್ದಾರೆ. ನೋಡೋಣ ಇನ್ನು ಎಷ್ಟೆಲ್ಲ ನಗಿಸ್ತಾರೆ, ಇನ್ನು ಎಷ್ಟೆಲ್ಲ ಅವರಿಂದ ಮನೋರಂಜನೆಯನ್ನು ನಾವು ತಗೋಬೋದು ಅಂತ ಕಾಯಬೇಕಾಗಿದೆ. ನೆಕ್ಸ್ಟ್ ಐಶ್ವರ್ಯ ಅಂತ ಹೇಳಿದ್ರೆ ಗೊತ್ತಾಗುತ್ತಾ ಇಲ್ವೋ, ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು. ರಾಜೇಶ್ ಆ್ಯಂಡ್ ಐಶ್ವರ್ಯ ಅಂದರೆ ಎಲ್ರಿಗೂ ಗೊತ್ತಾಗುವಂಥದ್ದು. ಎಸ್, ಐಶ್ವರ್ಯ ಐಸು ಅಂತಲೇ ಒಂಥರ ಫೇಮಸ್ ಆಗಿಬಿಟ್ಟಿದ್ರು ಇವರು ಪ್ಯಾಟೆ ಹುಡುಗಿರ ಹಳ್ಳಿ ಲೈಫಲ್ಲಿ. ರಾಜೇಶ್ ಬಗ್ಗೆಯೂ ಕೂಡ ಸಾಕಷ್ಟು ಜನಕ್ಕೆ ಗೊತ್ತು. ಬಡ ಒಬ್ಬ ಹಳ್ಳಿಗಾಡಿನ ವ್ಯಕ್ತಿ ಸಿಟಿಗೆ ಬಂದು ಆ ಒಂದು ಕಾರ್ಯಕ್ರಮವನ್ನು ಗೆದ್ದು ಸಿನಿಮಾನೂ ಕೂಡ ಮಾಡಿ ಕಡೆಗೆ ಯಾವ ರೀತಿಯಾದಂತಹ ಅಂತ್ಯವನ್ನು ಕಂಡ್ರು ಅಂತ ಹೇಳಿ. ಸೊ ಅವರ ಪಾರ್ಟ್ನರ್ ಆಗಿದ್ದಂಥವರು ರಾಜೇಶ್ ಅಷ್ಟು ಫೇಮಸ್ ಆಗಬೇಕಾದ್ರೆ ಐಶ್ವರ್ಯ ಕಾರಣ ಆಗಿತ್ತು. ಐಶ್ವರ್ಯ ಈಗ ಆಲ್ರೆಡಿ ಗುರುತಿಸ್ಕೊಂಡಿದ್ದವರು. ಆ್ಯಂಡ್ ಆ ಒಂದು ಪ್ರೋಗ್ರಾಮ್ನಲ್ಲಿ ಅವ್ರು ಗೆಲ್ಲಬೇಕಾದಾಗ ರಾಜೇಶ್ ಪಾತ್ರ ಕೂಡ ತುಂಬ ಇತ್ತು ಅಂತ ಹೇಳ್ತಾ. ಸೊ ಐಶ್ವರ್ಯ ಅವರು ಈ ಬಾರಿ ಬರ್ತಾ ಇದ್ದಾರೆ. ನೋಡೋಣ ಹೇಗಿರುತ್ತೆ. ಇವರು ನಿರೂಪಕರು ಕೂಡ ತುಂಬ ಒಳ್ಳೆ ನಿರೂಪಕಿ, ತುಂಬ ಚೆಂದ ಮಾತಾಡ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಇವರ ಮಾತುಗಳು ಇನ್ನೂ ಎಷ್ಟು ಚಟಪಟ ಅಂತ ಇರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.
ನೆಕ್ಸ್ಟ್ ಉಗ್ರಂ ಮಂಜು ಅವರು, ಇವರು ಕೂಡ ಕಲಾವಿದ. ಬೇರೆ ಯಾವ ಚಿತ್ರ ಹೇಳಿದ್ರೆ ಗೊತ್ತಾಗುತ್ತೋ ಇಲ್ವೋ, ಇತ್ತೀಚೆಗೆ ನಾನು ನೋಡಿದಂತಹ ಚಿತ್ರ ಮೂರನೇ ಕೃಷ್ಣಪ್ಪ, ಅದ್ಭುತ ಕಲಾವಿದ ಅಂತ ಹೇಳ್ಬೋದು. ಇವರು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯ ಕಮಾಲ್ ಮಾಡ್ತಾರೆ ಅಥವಾ ಯಾವ ರೀತಿ ಮನೋರಂಜನೆ ಕೊಡ್ತಾರೆ ಅನ್ನೋದನ್ನು ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಮೋಕ್ಷಿತಾ ಪೈ. ಮೋಕ್ಷಿತಾ ಪೈ ಅವರು ನಿಮ್ಗೆಲ್ರಿಗೂ ಗೊತ್ತು ಫ್ರೆಂಡ್ಸ್, ಪಾರು ಸೀರಿಯಲಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿರೋರು. ಅದಕ್ಕಿಂತ ಮೀರಿದಾಗಿ ಪರ್ಸ್ನಲ್ ಲೈಫಲ್ಲಿ ಕೂಡ ಅವ್ರದ್ದೊಂದು ಸ್ಟ್ರಗಲ್ ಏನಿದೆ, ಅವ್ರ ತಮ್ಮ ಆ್ಯಂಡ್ ಅವ್ರ ಜೀವನ ಕ್ರಮಗಳೆಲ್ಲ ಏನಿದೆ ಅದ್ಭುತವಾಗಿ ಜನಕ್ಕೆ ಇಷ್ಟ ಆಗಿದ್ದಂಥದ್ದು. ಸೊ ಬಿಗ್ ಬಾಸ್ ಮನೆಯಲ್ಲಿ ಅವರು ಅವ್ರ ತಮ್ಮನ ಬಿಟ್ಟು ಬರ್ತಿದ್ದಾರೆ ಅನ್ನೋದೇ ಒಂದು ದೊಡ್ಡ ವಿಷಯ. ಸೊ ನೋಡಬೇಕು ಅವರು ಎಷ್ಟು ದಿನ ಇರ್ತಾರೆ, ಹೇಗಿರ್ತಾರೆ ಅನ್ನೋದನ್ನೆಲ್ಲ. ಅವರ ಕ್ಯಾರೆಕ್ಟರ್ನ ಒಂದು ಹಂತಕ್ಕೆ ಈಗ ಎಲ್ಲರೂ ತಿಳ್ಕೊಂಡಿರುವಂಥದ್ದು. ಇನ್ನು ಹೆಚ್ಚಿನ ದಿನಗಳಲ್ಲಿ ಇನ್ನು ನೇರ ಅವ್ರನ್ನ ನೋಡೋದ್ರ ಮುಖಾಂತರ ಅವ್ರು ಏನೋನ್ನ ಅರ್ಥ ಮಾಡ್ಕೋಬೋದಾಗಿದೆ. ಸೊ ನೋಡೋಣ ಹೇಗೆಲ್ಲ ಮೋಕ್ಷಿತಾ ಪೈ ಅವರು ಬಿಗ್ ಬಾಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ರಂಜಿತ್ ಹೆಚ್ ಇವ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ, ಬಟ್ ಇವರು ಶನಿ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡಿದಂಥವ್ರು. ಸೊ ನೋಡೋಣ ಹೇಗೆ ಇವರು ಕೂಡ ಬಿಗ್ ಬಾಸ್ ಮನೇಲಿ ಹೇಗಿರ್ತಾರೆ ಆ್ಯಂಡ್ ಇವರಿಂದ ಬಿಗ್ ಬಾಸ್ ಮನೆಗೆ ಯಾವ ರೀತಿ ಕಳೆ ಬರುತ್ತೆ ಅಂತ. ಸೊ ಇದಾಗಿತ್ತು ಫ್ರೆಂಡ್ಸ್ ಒಟ್ಟು ಮಿಕ್ಕಿದಂತಹ 12 ಜನರ ಲಿಸ್ಟ್. ಈ ಒಂದು ಲಿಸ್ಟ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಯಾರ್ಯಾರು ನಿಮ್ಗೆ ಇದರಲ್ಲಿ ಫೇವ್ರೇಟ್ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆ್ಯಂಡ್ ಇವತ್ತು ಪ್ರಸಾರವಾಗುವಂತಹ ಬಿಗ್ ಬಾಸ್ನ ನೋಡಿ ನಾನು ಕೊಟ್ಟಿರೋ ಲಿಸ್ಟ್ ಪಕ್ಕ ಆಗಿದ್ರೆ ಬಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಧ್ರುವರು ಯಾರ, ಎಲ್ಲರೂ ನಗ್ನಗ್ತಾ ಇರಿ. ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ ನಮಸ್ಕಾರ.